ವೆಲ್ಕಮ್ ಬ್ಯಾಕ್ ಸ್ವಾತಿ ಎಸ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಇವತ್ತು ನಮ್ಮೂರಲ್ಲಿ ಜೋಡಿ ರಥ ಇದೆ, ಜಾತ್ರೆ ಇದೆ. ಯಾವ ಜಾತ್ರೆ ಅಂತ ನಮ್ಮಮ್ಮ ಹೇಳ್ತಾರೆ. ಅಮ್ಮ ಯಾವ ಜಾತ್ರೆ ಇದೆ? ಜಾತ್ರೆ ತುರ್ಗುಂದಿ ಬಸವೇಶ್ವರ ಜಾತ್ರೆ, ಜೋಡಿ ತೇರಿನ ಜಾತ್ರೆ. ಸೊ ಅದಕ್ಕೋಸ್ಕರ ಹಬ್ಬದೂಟ ಮಾಡಿದ್ದೀವಿ ನಾವೆಲ್ಲ. ಸೊ ಒಬ್ಬಟ್ಟಿನ ಊಟ. ಇವಾಗ ನಮ್ಮ ಮಮ್ಮಿ ಏನೇನು ಬಡಿಸ್ತಾರೆ ನೋಡಿ. ಫಸ್ಟ್ ಕೋಸುಂಬರಿ, ಮೈ ಫೇವ್ರೆಟ್. ನೆಕ್ಸ್ಟು ಬದನೆಕಾಯಿ. ನೋಡಿ ವೇಟ್ ಮಾಡ್ತಿದ್ದಾರೆ. ಅಣ್ಣ ತಂಗಿ ಅವರಿಬ್ರು, ಅವ್ರಿಗೆ ಏನು ಬೇಕೋ ಅದು ಇಡ್ತಾರೆ ನಮ್ಮ ಮಮ್ಮಿ ಊಟಕ್ಕೆ. ಕೇಳ ಮೆಲ್ಲ ಕೇಳ್ತತಾಳ ನೋಡ್ರಿ. ಸುದ್ದಿ ಒಬ್ಬಟ್ಟು ನನಗೇನು ಅಷ್ಟೇನು ಇಷ್ಟ ಇಲ್ಲ. ಸೊ ಹಬ್ಬ ಅಲ್ಲ ಅಂತ ಸಾಕೊಂಡೆ. ನಮ್ಮ ಶ್ರಾವಣಿ ಅವರ ಫೇವ್ರೇಟ್ ಒಬ್ಬಟ್ಟು. ಚಿನ್ನಿ ಬಂಗಾರಿ, ಚಿನ್ನಮ್ಮ ಏನು ಬೇಡ ನಿಮಗೆ. ಚಿನ್ನಿ ಹಾಲು ಹಾಕ್ಬೇಕಾ? ಇದಿಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ಊಟ. ಸೊಂಡಿಗೆ ತುಪ್ಪ ಸ್ವಲ್ಪ ಬಿಸಿ ಮಾಡ್ತಿದ್ದಾರೆ ಗ್ಯಾಸಲ್ಲಿ, ಅದಕ್ಕೆ ಸ್ವಲ್ಪ ತುಪ್ಪ ರೇಟ್. ಇದು ನಾವು ಜೀರ್ ಮೆಣಸಿನ್ಕಾಯಿ ಅಂತೀವಿ, ನೀವೇನಂತೀರ ಅಂತ ಕಮೆಂಟ್ ಮಾಡಿ. ಇವ್ರು ಇದಕ್ಕೆ ಮಜ್ಜಿ ಮೆಣಸಿನ್ಕಾಯಿ ಅಂತಾರೆ, ನಾವು ಇದಕ್ಕೆ ಜೀರ್ ಮೆಣಸಿನ್ಕಾಯಿ ಅಂತೀವಿ. ಸೊ ತುಪ್ಪ ಒಂದು ಹಾಕಬೇಕು. ತುಪ್ಪ ಹಾಕೋರು ಬಿಸಿ ಮಾಡ್ತಿದ್ದಾರೆ ಇನ್ನು ಒಲೆ ಮೇಲೆ ತುಪ್ಪ. ಸೊ ತುಪ್ಪ ಬಂತೀಗ. ನಾವು ಜಾಸ್ತಿ ತುಪ್ಪ ಸಾಕಮ್ಮ, ಜಾಸ್ತಿ ತುಪ್ಪ ತಿನ್ನಲ್ಲ, ಕೆಮ್ಮಾಗುತ್ತೆ. ನಾವೇನಿದ್ರು ಮಿಡಲ್ ಕ್ಲಾಸ್ ಪೀಪಲ್, ನಮ್ಮ ಊಟ ಇಷ್ಟೇ. ಶ್ರೀಮಂತರ ಅಡುಗೆ ಎಲ್ಲ ಜಾಸ್ತಿ ಇರ್ಬೋದು, ಬಟ್ ಬಡವರು ಅಡುಗೆ ಊಟ ಇದ್ದಷ್ಟು ಚೆನ್ನಾಗಿ ಶ್ರೀಮಂತರ ಊಟ ಇರಲ್ಲ ಅಂತ ಹೇಳ್ತಾರಪ್ಪ. ಬಟ್ ನಮ್ಮನೆ ಅಡುಗೆ ನಮಗೆ ಇಷ್ಟ. ಹಾಲು ನನಗೆ ಹಾಲು ಇಷ್ಟ ಇಲ್ಲ. ಬೆಂಗಳೂರಲ್ಲಿ ಓದೋರು, ಹಾಸ್ಟೆಲಲ್ಲಿರೋರೆಲ್ಲ ಅವ್ರ ಮನೆ ಊಟ ಜಾಸ್ತಿ ಮಿಸ್ ಮಾಡ್ಕೊತಾರೆ. ನಿಜ, ಮನೆ ಊಟ ಉಂಡಷ್ಟು ಬೇರೆ ಎಲ್ಲಿ ಊಟ ಮಾಡಿದರೂ ನಾವು ಅದು ಟೇಸ್ಟ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮಮ್ಮ ಚೆನ್ನಾಗಿ ಮಾಡಿದ್ದಾರೆ ಒಬ್ಬಟ್ಟು. ಸೊ ಇವರಿಬ್ರು ಊಟ ಮಾಡ್ತಿದ್ದಾರೆ. ಮಾರುತಿ ಅವರೇ ಹೇಗಿದೆ? ಸೂಪರಾ? ಚಿನ್ನಿ ಚೆನ್ನಾಗೈತಾ ಅವಳಿಗೆ? ಸೂಪರಾ? ಯಾರು ಮಾಡಿದ್ದು? ಇವರೇ ನೋಡಿ ಮಾಡಿದ್ದು, ನಮ್ಮ ಮಮ್ಮಿ. ಆ ಕಡೆ ಇರೋದು ನಮ್ಮ ಅಕ್ಕ. ಸೊ ಗಾಯ್ಸ್, ಊಟ ಮಾಡೋಕ್ಕಾರ ವೀಡಿಯೋ ಮಾಡ್ತಿದ್ನಲ್ಲ, ನನಗೆ ಕಾಲ್ ಬಂತು. ಸೊ ಅದಕ್ಕಾಗಿ ವೀಡಿಯೋ ಅರ್ಧದಲ್ಲೇ ನಿಂದಿರ್ಸಿದ್ದೆ, ಸಾರಿ. ಬಟ್ ಈಗ ನಾನು ಜಾತ್ರೆಗೆ ಹೋಗ್ತಾ ಇದ್ದೀನಿ, ತೇರಿಗೆ ರೆಡಿ ಆಗಿದ್ದೀನಿ, ಏಕಂತ ಇದ್ದೀನಿ ಅಂತ ಹೇಳಿ. ಸೊ ಜಾತ್ರೆ ವೀಡಿಯೋ ಮಾಡ್ತೀನಿ, ಅಲ್ಲಿ ತೋರಿಸ್ತೀನಿ. ನನ್ನ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಸಿಸ್ಟರ್ ಲುಕ್ ತೋರಿಸ್ತೀನಿ ರೀ, ಒಂದು ನಿಮಿಷ. ನೋಡಿ ಶ್ರಾವಣಿ, ನೋಡಿ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಇವರೇ ಅಂತಂದು ಅಂತೀರಾ, ಪರವಾಗಿಲ್ಲ, ನಮ್ಮ ತಂಗಿ ಚಂದ ಕಂಡ್ರೆ ಸಾಕು. ಯಾರಂತ ಹೇಳಿ. ಜಾತ್ರೆಯಲ್ಲಿ ಅಂದ್ರೂ ಬಂದ್ರಿ. ಸ್ವಲ್ಪ ಸವಣ್ ಕೇಳಿಸಲ್ಲ ಅನಿಸುತ್ತೆ, ನನ್ನ ಮಾತು ಕೇಳಿಸಲ್ಲ ಅನಿಸುತ್ತೆ. ಸೊ ನನ್ನ ಫ್ರೆಂಡ್ ಜಾಯ್ನ್ ಆಗಿದ್ದಾಳೆ ನೋಡಿ, ಶ್ರೀವಾಣಿ. ಚಿಕನ್ ಮಾಡಿದ್ಲಲ್ಲ ಅವಳು. ಸೊ ಜಾತ್ರೆ ತೇರ್ ಇನ್ನು ಅಲ್ಲೇ ಐತೆ. ತೇರ್ ಹತ್ರಕ್ಕೆ ಬಂದಾಗ ಚೆನ್ನಾಗಿ ಕಾಣ್ತೈತೆ. ಈ ಸವಂಡಿಗೆ ಕೇಳಿಸಲ್ಲ, ಏನು ಅನ್ಕೋಬೇಡಿ ಗಾಯ್ಸ್. ಸವಂಡಲ್ಲಿ ನಾನು ಏನು ಮಾತಾಡಿದ್ರು ಕೇಳಿಸೋದಿಲ್ಲ ಗಾಯ್ಸ್, ಜಸ್ಟ್ ವಾಚ್ ಇಟ್. ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬಾಗ ನಿಮ್ದು ಯಾವೂರು ಅಂತ ಕೇಳ್ತಿದ್ರಿ. ನಮ್ಮದು ಕಂಪ್ಲಿ ಹತ್ರ ರಾಮಸಾಗರ, ಬಳ್ಳಾರಿ ಕಂಪ್ಲಿ.
ಅದಕ್ಕೆ ಸ್ವಲ್ಪ ಹೂವು ಬಾಡ್ದಂಗೆ ಆಗೈತೆ ಅಷ್ಟೇ. ಎಲ್ಲರೂ ಊರಾಗ ಸೊ ಇಲ್ಲಿ ಮರ ಆಯ್ತಾ, ಮರ ಅಡ್ಡ ಬರ್ತದೆ ಗಾಯ್ಸ್. ಕಾಂತ ನಮ್ಮದು ಐಫೋನ್ ಅಲ್ಲ, ನಾರ್ಮಲ್ ಫೋನ್, ವಿವೋ ಫೋನಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಕ್ಲಿಯರ್ ಇಲ್ಲ ಅಂತ ಯಾರು ಬೇಜಾರಾಗಬೇಕು. ಬಂಡಿ ಜಾರ್ಕೆ ಬಿಟ್ಟಿತ್ತು. ನನ್ನೊಂದು ಸ್ಮೈಲ್ ಹಾಕಿ ಕವಿ ಶಿವಮ್ಮ ಸಿಸ್ಟರ್ ಅವರು ಕವಿತಾ ಒಳಗಡೆ ದೇವ್ರೈತೆ ನೋಡಿ ಗಾಯ್ಸ್, ಕಾಣ್ತೈತ ಶಿವ ಪಾರ್ವತಿ. ಸೊ ಮರಾಠ ಐತೆ, ಯಾರೇನು ಅನ್ಕೋದು. ತೇರು ಮುಂದಕ್ಕೆ ಹೋಗ್ತು. ಸೊ ಅದಕ್ಕೋಸ್ಕರ ನಾವು ಒಂದೆರಡು ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ರೀಲ್ಸ್ ಮಾಡಿದ್ದೀವಿ ಗಾಯ್ಸ್. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ, ಇವಳಿಗೆ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಬಂದಾಗ್ಲಿಂದ ಇದನ್ನೇ ಕೇಳ್ತಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತಂದು ಹೇಳಿ ತೇರು ಮುಟ್ಟಿ ಗುಡಿಗೆ ಹೋಗ್ತಾ ಇದೆ. ಸೊ ಮಳೆ ಬರೋ ಸಿಚುವೇಶನ್ ಭಾಳ ಕಾಣ್ತಾ ಇದೆ. ಅದರಲ್ಲೂ ಕತ್ಲಾಯ್ತು, ಈಗ ಚಳಿಗಾಲ ಬೇರೆ, ಅದಕ್ಕೋಸ್ಕರ ಬೇಗ 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 ಹೋಗ್ತೈತೆ. ತೇರಿನ್ನು ಅಲ್ಲೇ ಐತೆ ನೋಡಿ. ತೇರು ಬಂತು. ಸೊ ಕತ್ಲಾಯ್ತು, ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟ್ ಇದು ಪಟಾಕಿದು ಮಿಂಚು. ಗಾಯ್ಸ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಜಾತ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.